ಹಲೋ ನಮಸ್ತೆ. ನಾನಿವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸೌಜನ್ಯ 11 ವರ್ಷ ಹಿಂದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರೋದು. ಅದೆಲ್ಲ ತೆಗೆದು ಬಿಸಾಕಿ ಹೋದ್ರು ಅಂತ ಒಂದು ಅದನ್ನು ನೋಡಿರುವಂಥ ಆ ತಾಯಿ ಒಂದಿಗೆ ಒಂದಿಷ್ಟು ನಿನ್ನೆಗಳನ್ನ ಧರ್ಮಸ್ಥಳ ಯೋಜನೆಯವರು ಧರ್ಮಸ್ಥಳದವರು ಇನ್ನೊಂದು ದೊಡ್ಡ ಸಭಾ ಕಾರ್ಯಕ್ರಮ ನಡೆಸಿದರು. ಅಂದರೆ ಎಲ್ಲರಿಗೂ, ಅಂದರೆ ಈ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಏನಂತ ಹೇಳಿದ್ರು, ಇಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ಅಲ್ಲಿ ನಾವೊಂದು ಸಭೆ ಕರೆದಿವಿ, ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಒಂದು ಸಭಾ ಕಾರ್ಯಕ್ರಮ ನಡೆಸಿದರು. ನಿನ್ನೆ ಜಸ್ಟಿಸ್ ಫಾರ್ ಸೌಜನ್ಯ, ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಎಂಬ ಒಂದು ಕೂಗು ಕೇಳ್ತಾ ಇತ್ತು. ನಿನ್ನೆ ಇವರ ಮೇಲೆ ನಡೆಸಿರುವ ದಬ್ಬಾಳಿಕೆನ ನೀವು ನ್ಯಾಯ ಕೊಡಿಸುವ ಈ ರೀತಿಯೆಲ್ಲ ನ್ಯಾಯ ಕೊಡಿಸುವುದು ಅಂತ ನಾವು ಇಡೀ ಕರ್ನಾಟಕ ಜನತೆ ಇವಾಗ ತಮಗೆ ಕೇಳ್ತಾ ಇದ್ದೀನಿ. ತಾವು ನಿನ್ನೆ ಹೋಗಿದ್ದೀರಿ ನ್ಯಾಯ ಕೇಳ್ಕೊಂಡು, ಮೊದಲ ಏನಾಗಿದೆ ಅಲ್ಲಿ ಘಟನೆ? ನಮ್ಗೆ ನಾವು ಮಗಳ ಒಂದು ಫ್ಲೆಕ್ಸಿ ಇಟ್ಕೊಂಡು ನ್ಯಾಯ ಕೇಳಲಿಕ್ಕೆ ನಾವು ಮೌನವಾಗಿ ಹೋಗಿದ್ದೇವೆ. ನಮ್ಗೆ ನ್ಯಾಯ ಬೇಕಂತ ಕೇಳಲಿಕ್ಕೆ. ಆಗ ಮೀಡಿಯಾದವರೆಲ್ಲರೂ ನನ್ನ ಒಟ್ಟಿಗೆನೆ ಬಂದಿದ್ರು. ಎಲ್ಲ ನನ್ನದೆಲ್ಲ ಬೈಟ್ ಎಲ್ಲ ತಗೊಂಡ್ರು. ಅವಾಗ ನಾನು ಜೋರು ಕೂಗಿದ್ದೆ, ನೀವು ಯಾರು ಇವತ್ತು ಯಾರ ಪರವಾಗಿ ಹೋರಾಟಕ್ಕೆ ಬಂದಿದ್ದೀರಾ ಅವರ ಪರವಾಗಿ ನಿಂತು ನನಗೆ ಒಂದು ನ್ಯಾಯ ತೆಗೆದುಕೊಡಿ ಅಂತ ನಾನು ಜೋರಾಗಿ ಕಿರಿಚಿದ್ದೆ. ಆಮೇಲೆ ಸ್ಟೇಜಿಗೆ ಹೋಗ್ಬೇಕಂತ ನಾನು ಮುಂದೆ ಹೋದೆ. ಅಲ್ಲಿ ಮುಂದೆ ಹೋಗುವಾಗ ಪೊಲೀಸ್ನವ್ರದ್ದು ಎಲ್ಲರದ್ದು ನಮಗೆ ಸಹಕಾರ ಸಿಕ್ಕಿತ್ತು. ನಮ್ಮನ್ನ ಅವರೇ ಕರ್ಕೊಂಡೋಗಿ ಸ್ಟೇಜ್ ಹತ್ರ, ನನಗೆ ಸ್ಟೇಜ್ಗೆ ಹೋಗ್ಬೇಕು ಸರ್ ಅಂತ ಹೇಳಿದ್ರೆ, ನಾವು ಕರ್ಕೊಂಡು ಹೋಗ್ತೇವೆ ಬನ್ನಿ ಅಂತ ಸ್ಟೇಜ್ ಹತ್ತಿರನೇ ಕರ್ಕೊಂಡು ಹೋದ್ರು. ಆ ಕಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ಮುಟ್ಟುವಾಗಲೇ ಅವರ ಸಭೆಯನ್ನು ನಿಲ್ಲಿಸಿದ್ರು. ಅವಾಗ ಜೋರಾಗಿ ಬೊಬ್ಬೆ ಹೊಡಿದ್ರು. ನಾನು ಕೂಡ ಹೇಳಿದ್ದೆ, ನನ್ನ ಮಗಳ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಮಗಳ ಹೋರಾಟ ಪ್ರತಿಭಟನೆ ಅಂತ ನೀವು ವಾಟ್ಸಪ್ ಅಲ್ಲಿ ಕಳಿಸಿದ್ದೀರಿ. ನಾನು ಬಂದಿದ್ದು ನನ್ನ ಮಗಳ ನ್ಯಾಯ ಕೇಳಲಿಕ್ಕೆ. ಇದು ನ್ಯಾಯ ಅಂದ್ರೆ ನನ್ನ ಮಗಳ ಪರವಾಗಿ ಹೋರಾಟ ಅಲ್ಲ. ಇದು ಒಂದು ಸೌಜನ್ಯ ನೆಪ ಮಾತ್ರ. ಅವರು ನನ್ನ ಮಗಳ ಏನು ಹೋರಾಟ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ, ಒಬ್ಬರ ಕೈಯಲ್ಲಾದ್ರೂ ಒಂದು ನನ್ನ ಮಗುವಿನ ಪಟ ತೋರಿಸಿ ಅಂತ ನಾನು ಎಲ್ಲಾ ಮೀಡಿಯಾದಲ್ಲಿ ಹೇಳಿದ್ದೇನೆ. ಒಂದು ಪಟ ಅವರ ಹತ್ರ ಇಲ್ಲ. ಸೌಜನ್ಯ ಅಂತ ಹೆಸರು ಹೇಳಿ ಒಂದು ನೆಪ ಇಟ್ಟಿದ್ದಾರೆ. ಇದು ರಾಜ್ಯಕ್ಕೆ ಮುಖಾಂತರವಾಗಿ, ಧರ್ಮಸ್ಥಳ ಮುಖಾಂತರವಾಗಿ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಅಲ್ಲಿ ಸ್ಟೇಜ್ ಕೊಡ್ಲಿಲ್ಲ, ಒಂದು ದೊಡ್ಡದ ಒಂದು ನ್ಯಾಯ ಕೇಳಲಿಕ್ಕೆ ಕೂಡ ಬಿಡ್ಲಿಲ್ಲ ನಮ್ಮನ್ನು. ಅಲ್ಲ, ನಿನ್ನೆ ಬಂದ್ರು ರಾಜಕೀಯ ವ್ಯಕ್ತಿಗಳು, ಮಾಜಿ ಮಂತ್ರಿ ಎಲ್ಲ ಬಂದಿದ್ದಾರೆ. ನಾವು ಎನಿಸ್ತೇವೆ, ಓಕೆ ನಿಮಗೆ ಮಾತಾಡಿಸ್ಬೋದು, ಒಂದು ನ್ಯಾಯ ಕೊಡಿಸ್ಬೋದು, ಅಲ್ಲೊಂದು ತೀರ್ಮಾನ ಆಗ್ಬೋದು ಅಂತ ಎನಿಸ್ತದೆ. ಆದ್ರೆ ಅಲ್ಲಿ ಅಭಯ ಜೈನ್ ಅವರು ಆ ತಿಮ್ಮರೊಳ್ಳಿನವರಿಗೆ ಬೈಯೋದು ಅಂತಿಂತ ಮಾತಲ್ಲೆಲ್ಲ ಬೈತಾ ಇರೋದು. ಅದನ್ನ ನಾವು ಮಾತಾಡಿಸ್ತೀವಿ. ಅವರು ಅದೇ ಆ ಒಂದು ಜಾತಿಯನ್ನು ಹುಟ್ಟಿ ಬಂದಿರೋದು, ಹೊಳಸು ಜಾತಿ ಹುಟ್ಟಿದಾದ ನನಗೆ ಅನಿಸುತ್ತೆ. ನಿನ್ನಿಂದ ನಮಗೂ ಅಷ್ಟು ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಮುಂದಕ್ಕೆ FIR ಆಗಿದೆ, ಏನೋ ಅರೆಸ್ಟ್ ಆಗಿದ್ದಾರೆ ಅವರು? ಇಲ್ಲ ಸರ್, ಅರೆಸ್ಟ್ ಮಾಡ್ಲಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅರೆಸ್ಟ್ ಮಾಡ್ಬೇಕಂತ. ಅರೆಸ್ಟ್ ಮಾಡ್ಲಿಲ್ಲ, ಮಾಡ್ತೇವೆ ಅಂತ ಪೊಲೀಸರು ಹೇಳಿದ್ದಾರೆ. ಏನಂದ್ರೆ ಈಗಿನ ಪೊಲೀಸರ ಹಾಗೆ ನಮ್ಮ 11 ವರ್ಷದ ಒಳಗೆ ಇಂಥ ಪೊಲೀಸರು ಇದ್ರೆ ನಮಗೆ 2 ವರ್ಷದಲ್ಲಿ ನ್ಯಾಯ ಸಿಗ್ತಿತ್ತು ಖಂಡಿತ. ಆ ಯೋಗೀಶ್ ಅವತ್ತು ತುಂಬಾನೇ ನಮ್ಮ ಮಗುವಿಂದ ಏನೆಲ್ಲ ಒಂದು ತನಿಖೆ ಮಾಡಿದ್ದಾನೆ ಅದೆಲ್ಲ ಮುಚ್ಚಾಕಿದ್ದಾನೆ. ಅದೇ ಈ ಪೊಲೀಸರ ಹಾಗೆ ಆ ಮುಂದಿನ ಪೊಲೀಸರು ಇದ್ರೆ ನಮ್ಗೆ ಖಂಡಿತ 2 ವರ್ಷದಲ್ಲಿ ನ್ಯಾಯ ಸಿಗ್ತಿತ್ತು ಅಂತ ನಾನು ಇವತ್ತು ಪೊಲೀಸನವರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೆ. ಇವತ್ತು ಬೆಳ್ತಂಗಡಿಯಲ್ಲಿರೋ ನಂದಕುಮಾರ್ SI ಅವರ ರಾಜ್ಯ ಪ್ರಶಸ್ತಿ, ಒಂದು ಒಳ್ಳೆ ಪ್ರಶಸ್ತಿ ಒಳ್ಳೆ ಅಧಿಕಾರಿ, ಅವ್ರ ಮೇಲೆ ಒಳ್ಳೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಸರಿ, ಅದೇ ತರನೇ ನೋಡಿ, ನಮ್ಮ ಹೋರಾಟಗಳನ್ನ ಮುಂದುವರಿಸ್ತಾ ಇದ್ದೀವಿ, ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲರೊಟ್ಟಿಗೆ ಕೈ ಜೋಡಿಸಿ. ನಿನ್ನೆ ಹೋರಾಟದಲ್ಲಿ ಹೋರಾಟ ಕರ್ಕೊಂಡು ಹೋಗಿರೋದು, ಅವರ ವಾಟ್ಸಪ್ಪಿಗೆ ಮೆಸೇಜ್ ಬಂದಿರೋದು ಅವರಾಗಿ ಬಂದಿರೋದು ಅಲ್ಲ. ಅದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬೆರಗೆ ಇಳಿದು ಇವ್ರನ್ನ ಕಳಿಸ್ತಾ ಇರೋದು. ನಿನ್ನ ಅವ್ರದೇ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬಂದು ಆ ನ್ಯಾಯ ಕೊಡಿಸ್ತಾ ಇರೋದು. ಇಲ್ಲಿ ಎಲ್ಲಾ ಮೀಡಿಯಾವರೆಗೂ ಸಂತೋಷ ಆಗಿದ್ರೆ ಅಲ್ಲಿ ಸ್ಟೇ ತಂದಿದ್ದಾರೆ, ಯಾವುದೋ ಒಂದು ಸುದ್ದಿ ಮಾಡಬಾರ್ದು, ಈ ರೀತಿಯೆಲ್ಲ ಒಂದು ಕಾನೂನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದರ ಮಧ್ಯೆಯಲ್ಲಿ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಧರೆಗೆ ಇಳಿದು ನಿನ್ನೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅವರೇ ಆ ಸ್ಟೇಜ್ಗೆ ಹತ್ತಲಿಕ್ಕೆ ಬಿಟ್ಟಿಲ್ಲ. ಯಾರು ಅಡ್ಡ ಬಂದಿರೋದು, ಯಾರು ಹಳ್ಳೆ ಮಾಡಿರೋದು, ಯಾವ ರೀತಿಯಲ್ಲಿ ಮಾಡಿದ್ದಾರೆ? ಅಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಮಹಾವೀರ ಅಂತ ನಮಗೆ ಬೆಂಗಳೂರಿಗೆ ಪ್ರತಿಭಟನೆಗೆ ಅಲ್ಲಿ ಕೂಡ ಅವನು ದಬ್ಬಲಿಕೆ ತೋರಿಸಿದ್ದ, ಮೈಸೂರಲ್ಲಿ ದಬ್ಬಲಿಕೆ ತೋರಿಸಿದ. ಇಲ್ಲಿ ನಿನ್ನೆ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿ ನನ್ನ ಮಗನ ಮೇಲೆ ಕಾಲರ್ ಹಿಡ್ಕೊಂಡು ಅವನಿಗೆ ದಬ್ಬಲಿಕೆ ಮಾಡಿದ್ದಾನೆ. ನನಗೆ ಈಗ ಹೇಳುವ ವ್ಯಕ್ತಿ ಹರ್ಷೇಂದ್ರ PA ಅಂತ ಹೇಳ್ತಾರೆ, ಹೌದಾ? ಹರ್ಷೇಂದ್ರ PA ಅಲ್ಲ, ಸುರೇಂದ್ರ ಹೆಗಡೆ ಬ್ಯಾಂಗ್ಳೂರಲ್ಲಿ ಅವರ PA. ನಿನ್ನೆ ಮಾತ್ರ ಅಲ್ಲ, ಇದಕ್ಕೆ ಮುಂಚೆ 2-3 ಕಡೆ ಆಗಿದೆ. ಅದು ಅಲ್ಲದೆ ವಾಟ್ಸಪ್ ಕೆಲವೊಂದು ಗ್ರೂಪ್ ಅಲ್ಲಿ ಅವರಿದ್ದಾರೆ.
ಅಂದರೆ ಸೌಜನ್ಯ ಪರವಾಗಿ ಗ್ರೂಪ್ಗಳನ್ನ ಆ ಗ್ರೂಪಲ್ಲಿ ಇದ್ಬಿಟ್ಟು ಏನೋ ಇಚ್ಛೆ ಇದ್ದರೆ ಅವನಿಗೆ ಧಮಕಿ ಯಾವ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಅವನಿಗೆ ಫೋನ್ ಮಾಡದೇ ಇದು, ಅವನಿಗೆ ಫೋನ್ ಕೇಳಿದೆ ನಾನು. ಅವ ಹೇಳ್ತಾ ನಮ್ಮ ಮಂಗಳೂರು ಕಡೆ ನಮ್ಮವ್ರು ಇದ್ದಾರೆ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ರೀತಿ ಧಮಕಿ ಆಗ್ತಾ ಇದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ತಾಯಿ ಮಕ್ಕಳಿಗೆ ಏನಾದರೂ ಹೆಚ್ಚೆಮ್ಮೆ ಆದರೆ, ಇಲ್ಲ ಹೋರಾಟಗಾರರಿಗೆ ಏನೋ ಹೆಚ್ಚೆಮ್ಮೆ ಆದರೆ ಅವನೇ ನೇರ ಹೊಣೆಗಾರರ ಅಂತ ಈ ಮೂಲಕ ಹೇಳಲು ಇಚ್ಛತಾ ಇದ್ದೇನೆ. ಆ ದೇವತೆ ಯಾವತ್ತು ಅಲ್ಲಿ ಮರಣ ಹೊಂದಿದಾಳ ಅವತ್ತಿಂದ ಇಲ್ಲಿಂದ 2012 ಇಲ್ಲಿ ತನಕ ಯಾವುದೇ ಒಂದು ಕೊಲೆ ಅತ್ಯಾಚಾರ ಯಾವುದೂ ನಡೀತಾ ಇಲ್ಲ. ಇದಕ್ಕೆ ಇದು ದೇವತೆ, ಆ ದೇವತೆಗೆ ಒಂದು ನ್ಯಾಯ ಕೊಡಿಸುವ ಕೆಲಸವನ್ನು ನಮ್ಮ ಜನ ಪ್ರತಿಯೊಬ್ಬರು ಒಂದು ತಾಯಿಂದರಾಗಿ ಹೆಣ್ಣು ಮಕ್ಕಳಾಗಿ ಪ್ರತಿಯೊಬ್ಬರು ಮುಂದೆ ಬಂದು ಕೊಡಿಸ್ಬೇಕಂತ ಕೇಳ್ಕೊಳ್ದೆ. ಅದೇ ಥರ ಎಲ್ಲಿ ಹೋರಾಟ ಇರಲಿ ಅಲ್ಲಿ ಒಂದು ನಿಮಿಷ ಆದರೂ ಒಂದು ಅರ್ಧ ಗಂಟೆ ಆದರೂ ಹೋಗಿ ಆ ಹೋರಾಟ ಕೈ ಜೋಡಿಸಿ ಅಂತ ಸೌಜನ್ಯ ಪರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಅದು ತಿಮ್ಮರೋಡಿ ಅಣ್ಣವರ ನೇತೃತ್ವದಲ್ಲಿ ಅವರೇ ಮುಂದಾಳತ್ವ ವಹಿಸಿ 11 ವರ್ಷದಿಂದ ತನ್ನ ಜೀವನ ಪರ್ಯಂತರ ಸೌಜನ್ಯ ಒಂದು ಹೆಣ್ಣು ಮಗಳು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ತಿಮ್ಮರೋಡಿ ಸರ್ ಇವರಿಗೆ ಸಪೋರ್ಟ್ ಆಗಿ ನಿಂತಿರೋದು. ಇಲ್ಲಾಂದರೆ ಇವತ್ತು ಇಷ್ಟೊತ್ತಿಗೆ ಇವರು ಇರ್ತಿಲ್ಲ. ಅವ್ರು 100% ಹೌದು. ಅಂದರೆ ನಾನು ಇವರ ಮನೆಗೆ ಹೋಗ್ತಾ ಇರುವಾಗ ನಾನೊಂದು ಮನೆ ಕೇಳೋದಾಗಲಿ ಒಂದೊಂದು ಮಾಹಿತಿನ ಕೇಳೋದು ಯಾರು ಹೇಳ್ತಾ ಇಲ್ಲ. ಹೇಳು ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಣ್ಣ, ನಾವು ಏನು ಮಾಡ್ಲಿಕ್ಕೆ ಆಗಲ್ಲಣ್ಣ, ನಾವೇ ಮಾಡಿದ್ರೆ ನಮಗೆ ಹೆಣ್ಣು ಮಕ್ಕಳಿದ್ದಾರಣ್ಣ. ಈ ರೀತಿಯಲ್ಲಿ ಭಯದ ವಾತಾವರಣ ಮೂಡಿದೆ ಎಲ್ಲ ಕಡೆ. ಧರ್ಮಸ್ಥಳ 10,000 ಜನಸಂಖ್ಯೆ ಇದೆ. ಪ್ರತಿಯೊಬ್ಬರಿಗೂ ಭಯದ ವಾತಾವರಣದಿಂದ ಬದುಕ್ತಾ ಇದ್ದಾರೆ. ಇವಾಗ ಮಾತ್ರ ಇದೆಲ್ಲ ನೋಡಿ ಒಂದಿಷ್ಟು ಜನರಿಗೆ ಒಂದು ಧೈರ್ಯವಂತ ಇವಾಗ ನಾವಿದ್ದೀವಿ ನಾವು ಮುಂದೆ ಬರ್ತೀವಿ ಅಂತೇಳಿ ಬರ್ತಾರೆ. ತುಂಬ ಖುಷಿ ಆಯಿತು. ಒಬ್ಬ ರೌಡಿ ಥರ ವರ್ತನೆ ಮಾಡ್ತಾನೆ. ಆ ನಾಲೆ ಕಚ್ಚಿ, ಅದು ಯಾವ ನಾಯಿ ಕಚ್ಚಲ್ಲ, ಆ ರೀತಿ ನಾಲೆ ಕಚ್ಚಿಬಿಟ್ಟು ರೌಡಿ ಥರ ಮೆರೀತಾ ಇದ್ದಾನೆ. ಇದೇನಾ ನೀವು ನ್ಯಾಯ ಕೊಡಿಸ್ತಾ ಇರೋದು? ನೀವು ಎಲ್ಲಿ ನ್ಯಾಯ ಕೊಡಿಸೋ ಸ್ವಾಮಿ ಅವರಿಗೆ? ತಿಮ್ಮರೋಡಿ ಅವ್ರನ್ನು ಆ ನೇಚರು, ಅವರು ರೌಡಿ, ಅವರು ಕೋಟಿ ಸೌಜನ್ಯ ಹೆಸರಲ್ಲಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ. ನೀವು ಯಾರಾದರೂ ನ್ಯಾಯ ಕೊಡಿಸ್ಲಿಕ್ಕೆ ಸೌಜನ್ಯ ನ್ಯಾಯ ಕೊಡಿಸಿ ನೀವು ಮುಂದೆ ಬಂದಿದ್ದೀರಾ? ನಿಮಗೆ ಯಾರಿಗಾದ್ರೂ ಯೋಗ್ಯತೆ ಇದೆಯಾ? ಎಲ್ಲಿಂದಲೋ ಬಂದು ಇನ್ನೊಂದಿಷ್ಟು ಜನ ಎಲ್ಲಿಂದಲೋ ಬಂದು ಇಲ್ಲಿ ಬಂದು ಬೊಗಳ್ತಾ ಇದ್ದೀರಲ್ಲ, ನಾವು ಕಿತ್ತಾಕ್ತೀವಿ ಕೀಳಿ ಹಾಕ್ತೀವಿ ಅಂತ ಅಲ್ಲ. ಅದು ಏನು ಸ್ವಾಮಿ ಅದು? ನೀವು ಬರ್ತೀರಾ? ಮಾಡಿ. ನೀವು ಮೊದಲನೇದಾಗಿ ಆ ಹೆಣ್ಣು ಮಗಳಿಗೆ ನೀವು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಆಗಿದ್ದರೆ, ನಿಮಗೆ ಹೆಂಡತಿ ಮಕ್ಕಳು ಇದ್ದರೆ, ನಿಮಗೆ ಅಕ್ಕ ತಂಗಿಯರಿಗೆ ಇದ್ದರೆ ನೀವು ಮೊದಲನೇದಾಗಿ ಆ ತಾಯಿಯ ಕಣ್ಣೀರು ಒರೆಸ್ಬೇಕು ಅಂತ ಕೆಲಸ. ಅದು ಬಿಟ್ಬಿಟ್ಟು ತಿಮ್ಮರೋಡಿ ಸರ್ ಅವರು ಇಲ್ಲ ತಿಮ್ಮರೋಡಿ ಅನ್ನೋರು ಏನೋ ಹೋರಾಟ ಮಾಡಿ ಅವರಿಗೂ ನ್ಯಾಯ ಕೊಡಿಸ್ಬೇಕು ಎಂದು ಹೋರಾಟಕ್ಕೆ ಮುಂದೆ ತನ್ನ ಜೀವದ ಅಂಗನ್ನು ತೊರೆದು ಹೋರಾಟಕ್ಕೆ ಬಂದರೆ ಅದನ್ನು ತೇಜೋವಧೆ ಮಾಡಿ ಯಾವುದೋ ಜಾಲತಾಣ ಮುಖಾಂತರ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅಂತ ಹೇಳಿ ಇಲ್ಲಾರ ಒಂದು ಮೀಡಿಯಾ ಇದೆ ಅಂತ ಅದರ ಮುಖಾಂತರ ತೇಜೋವಧೆ ಮಾಡಿ, ಇಲ್ಲ ನಿಮ್ಮ ನಾಲಿಗೆಯಲ್ಲಿ ಏನೋ ಒಂದು ಅರಿದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಈ ತೇಜೋವಧೆಯನ್ನು ನೀವು ಮಾಡಬೇಡಿ. ನಿಮಗೆ ಆಗುವುದಾದರೆ ಆ ಹೆಣ್ಣು ಮಗಳಿಗೆ ಸೌಜನ್ಯಗೆ ಹಾಗೂ ಆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಎಷ್ಟು 85ರಿಂದ ಇಲ್ಲಿವರೆಗೂ ಅತ್ಯಾಚಾರ ಮರಣ ಹೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಈ ದಬ್ಬಾಳಿಕೆ ಮಾಡುವವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವಾಗ ಎಲ್ಲೋ ಒಂದು ಬಾತ್ರೂಮಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದರ ವಿಷಯ ಹುಡುಕಲಿಕ್ಕೆ ಸಂಘಟನೆಯವರೆಲ್ಲ ಹಿಂದೆ ಬಿದ್ದಿದ್ದಾರೆ. ಇಲ್ಲಾಂದ್ರೆ ಒಂದು ಹಿಂದೂ ಮುಸ್ಲಿಂ ಜಗಳ ಆದರೆ ಅದಕ್ಕೆಲ್ಲ ಸಂಘಟನೆ ಹಿಂದೆ ಹೋಗ್ತಾ ಇದ್ದಾರೆ. ಆದರೆ ಸೌಜನ್ಯ ಒಂದು ಹೆಣ್ಣುಮಗಳಲ್ವ, ಅವರೊಂದು ನಮ್ಮ ಕರ್ನಾಟಕ ಹೆಣ್ಣುಮಗಳಲ್ವ, ಅವಳೊಂದು ತಾಯಿ ಹೊಟ್ಟೆ ಹುಟ್ಟಿದಲ್ವ. ನಿಮಗೆ ರಾಜ್ಯಕ್ಕೆ ಲಾಭಕ್ಕೆ ಮಾತ್ರನ ಒಂದು ಪ್ರಕರಣ ಸಿಕ್ಕರೆ ಅದರ ಹಿಂದೆ ಹೋಗುವುದು. ಈ ಒಂದು ಮಗಳಿಗೆ ಈ ಒಂದು ತಾಯಿಯ ಕಣ್ಣೀರು ಒರೆಸಲಿಕ್ಕೆ ನಿಮಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ಸಂಘಟನೆಗೂ ಸಮಯ ಇಲ್ಲವೇ? ಯಾವ ಉದ್ದೇಶದಿಂದ? ಇಲ್ಲಾರೆ ಇವಾಗ ತಿಮ್ಮರೋಡಿಯನ್ನು ಹೋಗುವಾಗ ನೀವು ಅದಕ್ಕೆ ಯಾವ ಕಾರಣಕ್ಕೆ ಅಡ್ಡ ಆಗ್ತಾ ಇದ್ದೀರಾ? ನಾವು ಯಾವ ಪರಿಷತ್ತು ಈ ರಂಗ ಅಂತ ಹೇಳಿ ನಿಮಗೆ ಆಗುವುದಾದರೆ ಅವ್ರಿಗೆ ನೇರವಾಗಿ ಬಂದು ಮಾತಾಡಿಸಿ ಅವರಿಗೆ ಸಪೋರ್ಟ್ ತೆಗೆದು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿ. ಯಾವುದೋ ದಬ್ಬಾಳಿಕೆ ಮಾಡುವ ಇಲ್ಲ ಯಾವುದೋ ಹಣದ ಮೂಲ ಇರುವವರಿಗೆ ಇಲ್ಲ ರಾಜ್ಯಕ್ಕೆ ಪ್ರಭಾವ ವ್ಯಕ್ತಿಯವರಿಗೆ ಅವರು ಹೇಳುವಂಗೆ ಕೇಳಿ ಅವರಿಗೆ ಹೋಗಿ ನಮಸ್ಕಾರ ಹೊಡೆದು ಈ ಹೆಣ್ಣು ಮಗಳಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡುವ ತೇಜೋವಧೆ ಮಾಡುವ ಕೆಲಸವನ್ನು ಮಾಡಬೇಡಿ ಅಂತೂ ಎಲ್ಲ ಸಂಘಟನೆಯವರಿಗೂ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವ ಎಲ್ಲ ಸಂಘಟನೆಗೂ ನಾವು ಹೇಳಲು ಇಚ್ಛತಾ ಇದ್ದೇನೆ.